ಅಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಹೆಸರು ನರೇಂದ್ರ ಅಂತ, ಫೈನಲ್ ಇಯರ್ ಬಿ ಸೆಕ್ಷನ್. ತುಂಬಾ ಅನಿಸಿಕೆಗಳಿದೆ ನನ್ನ ಒಂದು ಮನಸ್ಸಿನಲ್ಲಿ. ಕಾಲೇಜ್ ಬಗ್ಗೆ ಆಗಿರ್ಬೋದು, ನನ್ನ ಸ್ನೇಹಿತರ ಬಗ್ಗೆ ಆಗಿರ್ಬೋದು, ಉಪನ್ಯಾಸಗಳ ಬಗ್ಗೆ ಆಗಿರ್ಬೋದು, ನಾನು ಕಲ್ತಂತ ವಿಷಯದ ಬಗ್ಗೆ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಸಹ ನಾನು ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಬೇಕು ಅಂತ ಚಿಕ್ಕ ಆಸೆ ಇತ್ತು. ಅದರೊಂದಿಗೆ ಒಂದು ಬಂದಿದ್ದೀನಿ. ಮೊದಲಿಗೆ ಎಲ್ಲ ಉಪನ್ಯಾಸಗಳ ಬಗ್ಗೆ ನಾನು ಮಾತಾಡ್ಬೇಕಾಗುತ್ತೆ. ಸ್ವಲ್ಪ ಒಂದು 5 minutes ಟೈಮ್ ತಗೊಂತೀನಿ. ಮೊದಲಿಗೆ ನನಗೆ ಕಾಲೇಜ್ ಬರಬೇಕಾದ್ರೆ ಮುಖ್ಯ ಕಾರಣ ನನ್ನ ನೆಚ್ಚಿನ ಕೇಶವ ಸರ್ ಅವರು. ಕೇಶವ ಸರ್ಗೂ ಮತ್ತೆ ನನಗೆ ಇರುವಂತಹ ಸಂಬಂಧ ಗುರು ಶಿಷ್ಯರ ಸಂಬಂಧ. ಯಾಕಂದ್ರೆ ಎಲ್ಲ ವಿಷಯದಲ್ಲೂ ನಾನೇನೇ ಮಾಡ್ಬೇಕಾದ್ರೂ ನೀನು ಮಾಡ್ತೀಯ ಮಾಡೋ ಅಂತಹ ಬೆಂತಟ್ಟಿ ಎಲ್ಲ ವಿಷಯದಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರನ್ನ ಎಲ್ಲಿಗೆ ಆದ್ರೂ ಸಹ ನಾನು ಅವರನ್ನ ಮರೆಯಲ್ಲ. ಅವರು ನನಗೆ ಒಂದು ರೀತಿಯಾದಂತಹ ಸ್ಫೂರ್ತಿ. ಅದೇ ರೀತಿ ನನಗೆ ಇನ್ನೊಬ್ಬರು ನೆಚ್ಚಿನ ಉಪನ್ಯಾಸಕರಾದಂತಹ ರಾಜೇಶ್ ಸರ್ ಅವರು, ಅವ್ರ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬಾ ಇಷ್ಟ. ನನಗೆ ಅವರಲ್ಲಿ ತುಂಬಾ ಇಷ್ಟ ಆಗೋದೇನಂದ್ರೆ ಅವ್ರ ಸ್ಮೈಲ್. ನಾನು ತುಂಬಾ ಸಾರಿ ಒಂದು ದುಃಖದಲ್ಲಿದ್ದಾಗ, ಬೇರೆ ಮೂಡಲ್ಲಿದ್ದಾಗ ಕ್ಲಾಸಲ್ಲಿ ನಮ್ಮನ್ನೇ ಅರ್ಥ ಮಾಡಿಕೊಂಡು ನಮ್ಮನ್ನ ನಗಿಸ್ತಾ ಇದ್ರು. ಅದ್ರ ಜೊತೆಗೆ ಒಳ್ಳೆ ಒಂದು ಕಥೆಗಳನ್ನ ಸಹ ಸಸ್ಪೆನ್ಸ್ ಕೊಟ್ಟು ನಮಗೆ ಪಾಠವನ್ನ ಮಾಡ್ತಾ ಇದ್ರು. ಅವರ ಎಲ್ಲಾ ಪಾಠಗಳನ್ನ ಮರೆಯಕ್ಕಾಗಲ್ಲ. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರೆ ಏನಾದ್ರೂ ಸಹಾಯ ಅಂತ ಹೇಳಿದ್ರೆ ತಕ್ಷಣ ಮಾಡ್ತಾ ಇದ್ರು. ನನ್ನ ಹತ್ತಿರದಿಂದ ನೋಡಿದ್ದೀನಿ ಅವರ ಸಹಾಯ. ಅದೇ ರೀತಿ ಈ ಒಂದು ಫಂಕ್ಷನ್ಗೆ ಫ್ಲವರ್ಸ್ ಅಲ್ಲಿ ತಕ್ಷಣ ಬೆಂಗಳೂರಿಂದ ನಮ್ಗೆ ಈ ಫ್ಲವರ್ಸ್ ತಂದ್ಕೊಟ್ಟಿದ್ದಾರೆ. ಸೊ ಪರ್ಸನಲಿ ಥ್ಯಾಂಕ್ ಯು ಸರ್. ಅದೇ ರೀತಿ ನಮ್ಮ ನರೇಂದ್ರ ಸರ್ ಬಗ್ಗೆ ಹೇಳೋದಂದ್ರೆ, ಅವರು ಬರೆಯುವಾಗ ಎಷ್ಟು ಎನರ್ಜಿ ಆಗಿ ಬರ್ತಾರೋ, ಅವ್ರು ಕ್ಲಾಸ್ ಮಾಡಿರುವಾಗ ಅಷ್ಟೇ ಎನರ್ಜಿ ಆಗಿ ಹೋಗ್ತಾ ಇದ್ರು. ಅದು ನನಗೆ ಇವತ್ತಿಗೂ ತುಂಬಾ ಒಂದು ಸ್ಫೂರ್ತಿ. ನನಗೆ ಅವರ ಒಂದು ಕ್ಲಾಸ್, ನಾನು ಏನಾದ್ರೂ ಟೀಚರ್ ಉಪನ್ಯಾಸ ವೃತ್ತಿಗೆ ಹೋಗ್ಬೇಕಾದ್ರೆ ಸೊ ನಿಮ್ಮ ಒಂದು ಸ್ಕಿಲ್ಸ್, ಟೀಚಿಂಗ್ ಸ್ಕಿಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂತೀವಿ ಸರ್. ಥ್ಯಾಂಕ್ ಯು ಸರ್. ಅದೇ ರೀತಿ ನನಗೆ ತುಂಬಾ ಆತ್ಮೀಯರಾದಂತಹ ಉಪನ್ಯಾಸಕರು CS ಸರ್ ಅವರು. ಅವರಿಂದ ಏನಪ್ಪ ಕಲ್ತಿದ್ದೀನಿ ಅಂತ ನಿಮ್ಗೆ ಒಂದು ಡೌಟ್. ಅದೇನಿಲ್ಲ, ಅವರಿಂದ ಕಲ್ತಿದ್ದು ಮುಖ್ಯವಾಗಿ ಒಂದು ಕಾಲೇಜಿನಲ್ಲಿ ಶಿಸ್ತು. ನಾವ್ ಎಲ್ಲಿಗೆ ಹೋಗ್ಬೇಕಾದ್ರೆ ಶಿಸ್ತಿಲ್ಲ ಅಂದ್ರೆ ನಾವ್ ಏನ್ ಮಾಡಿದ್ರು ಸಹ ಅಪ್ರಯೋಜನ. ಅವ್ರು ಪಾಠ ಮಾಡಿದ್ರೆ ಗಲಾಟೆ ಮಾಡ್ತಾ ಇದ್ರೆ ಯಾರನ್ನೇ ಸಹ ಬೈತಾ ಇರ್ಲಿಲ್ಲ. ಯಾಕಂದ್ರೆ ನಾವು ತಪ್ಪು ಮಾಡ್ತಾ ಇದ್ವಿ ಸರಿಪಡಿಸ್ಕೋಬೇಕು ಅನ್ನೋದು ನಮ್ಮ ಜವಾಬ್ದಾರಿ. ಅದರಿಂದ ಅವರು ಅಲ್ಲಿಂದಲೇ ಶಿಸ್ತನ್ನ ಕಲಿಬೇಕು ಅನ್ನೋ ಒಂದು ವಿಚಾರವನ್ನ ನಾನು ಅವ್ರ ಕ್ಲಾಸ್ ಮಾಡುವಾಗ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ, ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಸೊ ಈ ಒಂದು ವಿಷಯವನ್ನ ನಾನು ತುಂಬಾ ಕಲ್ತಿದ್ದೀನಿ, ಅವ್ರ ಶಿಸ್ತು ಅನ್ನುವಂತ ವಿಷಯವನ್ನು. ಅದೇ ರೀತಿ ಅವರನ್ನ ತುಂಬಾ ಇಷ್ಟವಾದದ್ದು ಏನು ಅಂದ್ರೆ ಸರಳತೆ. ಈ ಸರಳತೆ ಅನ್ನೋದು ನಮ್ಮ ಜೀವನದಲ್ಲಿ ಎಲ್ಲರಿಗೂ ಸಹ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ವಾಣಿಜ್ಯ ವಿಭಾಗದ HOD ಆದಂತಹ ಪ್ರತಾಪ್ ಸರ್ ಒಂದು 40 ಸಲ ನನಗೆ ಹೇಳ್ತಾ ಇದ್ರು, ಪಾಠ ಮಾಡುವಾಗ ಏನಾದ್ರು ತಪ್ಪು ಮಾಡಿದ್ರೆ ನಾಲೆಜಬಲ್ ಅಂತ ಹೇಳ್ತಾ ಇದ್ರಿ. ಸಾರಿ ಸರ್, ನಾವೇನೇ ಒಂದು ಮಾಡ್ಲಿ, ಅಚೀವ್ಮೆಂಟ್ ಮಾಡ್ಲಿ, ಒಂದು ನಾಲೆಜಬಲ್ ಬೆಳೆಸ್ಕೊಂಡಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನೀವು ಕಲ್ಸ್ಕೊಟ್ಟಂತ ಪಾಠ, ನೀವು ಹೇಳಿರುವಂತಹ ಸ್ಫೂರ್ತಿದಾಯಕದ ಮಾತುಗಳು, ಅದರಿಂದನೇ ನಾವು ಒಂದು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಅಂತ ಹೇಳ್ತೇವೆ ಸರ್. ಅದೇ ರೀತಿ ನಮ್ಮ ಇಂಗ್ಲಿಷ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾದಂತಹ ನರೇಶ್ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರಿಂದ ಹಲವಾರು ವಿಷಯಗಳನ್ನು ಕಲ್ತಿದ್ದೀನಿ. ಅಂದ್ರೆ ಅದರಲ್ಲಿ ಏನಂದ್ರೆ ಅವರು ಒಳ್ಳೆ ಕಲ್ಚರಲ್ ಆಗಿರ್ಬೋದು, ಬೇರೆ ವಿಷಯಗಳಲ್ಲಿ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ಸಹ ಇನ್ವಾಲ್ವ್ಮೆಂಟ್ ಇದೆ. ಅದ್ರ ಸ್ಫೂರ್ತಿ ಏನಾಯ್ತು ಅಂದ್ರೆ, ವಿದ್ಯಾರ್ಥಿಗಳಾಗಿ ನಾವು ಇಲ್ಲಿಂದಾನೇ ಕಲಿಬೇಕು, ಮಾತನಾಡಬೇಕು ಅನ್ನೋದು ಅವರು ಸಹ ನನಗೆ ತುಂಬಾ ಇನ್ಸ್ಪೈರ್ ಆಗಿದ್ದಾರೆ. ಅವ್ರನ್ನೂ ಸಹ ನಾನು ಯಾವುದೇ ಒಂದು ಉತ್ತಮವಾದಂತ ಸ್ಥಾನಕ್ಕೆ ಹೋದಾಗ ಅವ್ರನ್ನೂ ಸಹ ನಾನು ಮರೆಯಕ್ಕಾಗಲ್ಲ. ಅವರ ಮಾತು ಆಗಿರ್ಬೋದು, ಅವರ ಒಂದು ಸ್ಟೈಲ್ ತುಂಬಾ ಇಷ್ಟ ಆಗಿದೆ ಸರ್. ಐ ಲೈಕ್ ಯುವರ್ ಸ್ಟೈಲ್ ಸರ್. ಮತ್ತೆ ಯುವರ್ ಎನರ್ಜಿ ಆಲ್ಸೋ ಇಸ್ ವೆರಿ ಹೈ. ಮತ್ತೆ ನಮ್ಮ ಕನ್ನಡ ಮುಖ್ಯಸ್ಥರಾದಂತ ಆಶಾರಾಣಿ ಮೇಡಮ್ ಅವ್ರ ಬಗ್ಗೆ ಮಾತನಾಡ್ಬೇಕಂದ್ರೆ, ಇವತ್ತು ಇಡೀ ದಿನ ಮಾತಾಡ್ತೀನಿ. ಆದ್ರೆ ಒಂದು 5 ನಿಮಿಷದಲ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಎಲ್ಲ ವಿದ್ಯಾರ್ಥಿಗಳ ಜೊತೆನೂ ಒಡನಾಟಿಕೆಯಿಂದ
ಒಂಥರ ಉಪನ್ಯಾಸಕರ ಅಲ್ಲದಿರ ಒಂದು ಸ್ನೇಹಿತರ ತರ. ಅಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕ್ಲಾಸ್ ರೂಮ್ಸ್. ಯಾಕಂದ್ರೆ ಕಮ್ಯುನಿಕೇಶನ್ ಮಾಡುವಾಗ ಇಬ್ಬರದೇ ಇಂಪಾರ್ಟೆಂಟ್ ಅಲ್ವಾ. ಸೊ ಅರ್ಥ ಮಾಡ್ಕೊಂತ ಪ್ರೀತಿಯಿಂದಲೇ ಎಲ್ಲಾ ವಿದ್ಯಾರ್ಥಿಗಳನ್ನು ಸಹ ಮಾತಾಡ್ತಾ ಇದ್ರು. ಸೊ ನನಗೆ ಅವರು ತುಂಬಾ ಪರಿಚಯ ಆಗಿದ್ರು. ಯಾಕಂದ್ರೆ ಸೆಕೆಂಡ್ ಇಯರ್ ಅಲ್ಲಿ ಸೊ NSS ಕ್ಯಾಂಪ್ ಅಲ್ಲಿ ಅನ್ಸುತ್ತೆ ಅವರು ತುಂಬಾ ಅಲ್ಲೂ ಸಹ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ಈ ನಾಟ್ಯ ಮಾಡಬಲ್ಲ ನೀನು ಅಂತ ಪ್ರೋತ್ಸಾಹ ಮಾಡಿದ್ದಾರೆ. ನಿಮ್ಮನ್ನು ಸಹ ನಾನು ಯಾವತ್ತಿಗೂ ಮರೆಯಕ್ಕಾಗಲ್ಲ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಒಂದು ಸಪೋರ್ಟ್ಗೆ. ಅದೇ ರೀತಿ ನಮ್ಮ ಅಂಬಿಕಾ ಮೇಡಮ್ ಬಗ್ಗೆ ಹೇಳೋದಾದ್ರೆ ಅವರಲ್ಲಿ ನನಗೆ ತುಂಬಾ ಇಷ್ಟ ಆಗೋದು ಏನಂದ್ರೆ ಅವರನ್ನು ಸಹ ನನಗೆ ಕರೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಅವರಿಂದ ನಾನು ತುಂಬಾ ಧೈರ್ಯ ಕಲ್ತಿದ್ದೀನಿ. ಕ್ಲಾಸ್ ಮಾಡಿದಾಗ ಎಷ್ಟೋ ಸಲ ಬಾಯ್ಸ್ ಪ್ರಯತ್ನ ಮಾಡ್ತಾ ಇದ್ರೆ ಅವ್ರ ಕರೇಜ್ ಮಾತ್ರ ಕಡಿಮೆ ಆಗಿಲ್ಲ, ಇನ್ನೂ ಹೆಚ್ಚಾಗ್ತಾನೆ ಇರ್ತದೆ. ಅದನ್ನ ನಾನು ಇವತ್ತಿಗೆ ನೆನೆಸ್ಕೊಂಡ್ರೆ ಥ್ಯಾಂಕ್ ಯು ಮ್ಯಾಮ್. ಅದೇ ಇದು ಸಿಂಧು ಮೇಡಮ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವರನ್ನು ಇಷ್ಟ ಆಗೋದು ನನಗೆ ಏನಂದ್ರೆ ಕ್ಲಾಸ್ ತುಂಬಾ ಅರ್ಥಪೂರ್ಣವಾಗಿ ಒಂದು ವಿಷಯದ ಬಗ್ಗೆ ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸ್ತಾರೆ. ಅವರು ತುಂಬಾ ಅರ್ಥಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಡೌಟ್ಗಳನ್ನ ಬಂದಾಗ ಕ್ಲಿಯರ್ ಮಾಡಿದ್ದಾರೆ. ಸೊ ಅವರಿಂದ ಸಹ ನಾನು ಈ ಕಾಲೇಜ್ ಇಂದ ಮರೆಯಕ್ಕಾಗಲ್ಲ. ಥ್ಯಾಂಕ್ ಯು ಮ್ಯಾಮ್. ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಕಾಲೇಜ್ HN ಅವ್ರ ಬಗ್ಗೆ ಮಾತನಾಡ್ಬೇಕು. ಯಾಕಂದ್ರೆ ಅವ್ರಿಲ್ಲ ಅಂದಿದ್ರೆ ನಾವು ಈ ಕಾಲೇಜ್ ಬರ್ತಾ ಇರ್ಲಿಲ್ಲ, ಹೋಗುವಂತ ಅವಕಾಶನೂ ಸಿಗ್ತಾ ಇರ್ಲಿಲ್ಲ. ಅವರು ನಡೆದಂತಹ ಗಿಡ, ಅದರಲ್ಲಿ ನಾವು ಬಂದಂತಹ ಸಸಿಗಳು. ಅವರ ಆಶೆ ಏನಂದ್ರೆ ಬಾಗೇಪಲ್ಲಿಯಲ್ಲಿ ಒಂದು ಉತ್ತಮವಾದಂತಹ ಶಿಕ್ಷಣ ಕೊಡಿಸಬೇಕು, ಬಡತನ ಎದುರಾಗಿಸಬೇಕು. ನಮ್ಮ ಬಡತನದ ವಿದ್ಯಾರ್ಥಿಗಳು ಹೇಗೆ ಒಂದೇ ಒಳ್ಳೆ ಪೊಸಿಷನ್ ನಿಂತ್ಕೊಂಡು ದೇಶಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಒಂದು ಮುಖ್ಯ ಉದ್ದೇಶದಿಂದ ಬಾಗೇಪಲ್ಲಿಯಲ್ಲಿ ನ್ಯಾಷನಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ನಾನು ನ್ಯಾಷನಲ್ ಕಾಲೇಜಿನಲ್ಲಿ ಓದ್ತಾ ಇರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ಅದೇ ರೀತಿ ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕಂದ್ರೆ ಫ್ರೆಂಡ್ಸ್ ಅಲ್ಲಿ ಹೇಳ್ಬೇಕು, ಒಂದು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದ್ರಲ್ಲಿ ನಾನು ಏರ್ ಜೊತೆನೆ ಹೋಗ್ತೀನಿ. ಯಾಕೆ ಫ್ರೆಂಡ್ಶಿಪ್ ಅಂದ್ರೆ ನನ್ನ ಪ್ರಕಾರ ಒಳ್ಳೆಯವರ. ಕೆಟ್ಟವ್ರು ಯಾಕೆ ಆಗ್ತಾರೆ ಅಂದ್ರೆ ಅವ್ರ ಸ್ವಭಾವ ಯಾವ ರೀತಿ ಕೆಟ್ಟವ್ರು ಆಗ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಒಂದೊಂದ್ಸಾರಿ ಅವ್ರ ಪಾಸ್ಟ್ ನೆನ್ಸ್ಕೊಂಡ್ರೆ ಅವರೇ ಒಳ್ಳೆಯವರಾಗಿರ್ತಾರೆ. ಕೆಟ್ಟವ್ರು ಯಾಕೆ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ನಾನು ಈ ಫ್ರೆಂಡ್ಶಿಪ್ ಅಲ್ಲಿ ಓದೋದು ಒಂದೇ. ಸೊ ಒಳ್ಳೆಯ ಸಾಹಸ ಮಾಡಿ ನೀವು ಯಾವುದೇ ಒಂದು ಸ್ಥಾನಕ್ಕೆ ಹೋದಾಗ ಕಷ್ಟ ಸುಖ ಅಂತ ಬಂದಾಗ ಬರೋದು ಒಳ್ಳೆ ಸ್ನೇಹಿತರು ಮಾತ್ರ. ಅವರನ್ನ ಸಹಾಯ ಮಾಡಿದಂತಹ ಸ್ನೇಹಿತರನ್ನ ಎಂದಿಗೆ ಹೋದ್ರು ಸಹ ಯಾರನ್ನ ಮರೆಯಬೇಡಿ. ನನಗಂತೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ನನಗೆ ತುಂಬಾ ಸಹಾಯ ಮಾಡಿದ್ದಾನೆ. ಅದು ಯಾರಂದ್ರೆ ಮಹೇಶ್ ರದ್ದು. ಅವರನ್ನ ಎಂದಿಗೆ ಹೋದ್ರು ಸಹ ಅವರನ್ನ ಮರೆಯಕ್ಕಾಗಲ್ಲ. ನನ್ನ ಪ್ರೀತಿಯ ಸ್ನೇಹಿತ. ನಿಮ್ಗೂ ಸಹ ಯಾವ್ಯಾವ ಇರ್ತಾರೆ ಅವರನ್ನ ಬಿಟ್ಬಿಡ್ಬೇಡಿ. ಎಲ್ಲೇ ಒಂದು ಪೊಸಿಷನ್ ಹೋದ್ರು ಸಹ ಅವರನ್ನ ಮರೆಯಕ್ ಹೋಗ್ಬೇಡಿ. ಯಾಕಂದ್ರೆ ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಸಹ ಅವರಿಗೆ ನೀವು ಸಹಾಯ ಮಾಡಿರ್ತಾರೆ. ಸಹಾಯ ಮಾಡಿರುವಂತಹ ವ್ಯಕ್ತಿಗಳನ್ನ ನಾವು ಮರೆಯಬಾರ್ದು. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ 2 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್.